ಫ್ರೆಂಡ್ಸ್, ನಾನಿಲ್ಲಿ ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ದಸರಾ ಮಹೋತ್ಸವ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಅನ್ನೋದು ಸಣ್ಣದಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವೆಲ್ಲ ನೋಡಿ ಆ ದೇವಿ ದರ್ಶನವನ್ನು ಪಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಲೀಲಾ. ಈ ವಿಡಿಯೋ ಬಂದುಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನದ ಲಂಚು ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿನಂತ ತೋರಿಸ್ಕೊಟ್ಟಿದ್ದೀನಿ. ನೀವೆಲ್ಲ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಬೆಳಿಗ್ಗೆ ಮೊದಲು ನಾನು ತೊಳೆದಿರೋಂಥ ಪಾತ್ರೆಗಳನ್ನು ಜೋಡಿಸ್ಕೊಂಡು ಮಕ್ಕಳಿಗೆ ಬೂಸ್ಟು ಮತ್ತು ನನ್ನ ಕಾಫಿಯನ್ನು ಮಾಡಿಕೊಂಡು ನಂತರ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಫಸ್ಟ್ ನನ್ನ ಕೆಲಸಗಳು ಈ ರೀತಿಯಾಗಿ ನಡೆದು ಬರ್ತೈತೆ ಡೈಲಿ. ಇಲ್ಲಿ ಬ್ರೇಕ್ಫಾಸ್ಟಿಗೆ ಚಟ್ನಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲು ನಾನು ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ಈ ದೋಸೆ ಹಿಟ್ಟಿಗೆ ನಾನು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೊತೇನೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಹಿಟ್ಟಿಗೆ ಸೇರಿಸ್ಕೋಬೇಕು. ನೋಡಿ, ಇಲ್ಲಿ ನೋಡ್ತಾ ಇದ್ದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಮಕ್ಕಳು ತಿನ್ನುವಾಗ ಹಸಿಮೆಣ್ಸಿನ್ಕಾಯಿ ಅನ್ನೋದು ಖಾರ ಬರೋದಿಲ್ಲ. ಈರುಳ್ಳಿನ ಸೇರಿಸಿದ ನಂತರ ಇದಕ್ಕೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಸಣ್ಣದಾಗಿ ಅದಕ್ಕೆ ಹಿಟ್ಟಿಗೆ ಸೇರಿಸ್ಕೋಬೇಕು. ನಂತರ ಇದಕ್ಕೆ ಅರಿಶಿನ ಹಾಕಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಜೀರಿಗೆ ಎರಡನ್ನು ಹಾಕಿ ಅದೆಲ್ಲ ಹಿಟ್ಟಿಗೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ಇದ್ರ ಜೊತೆಗೆ ಮಧ್ಯದಲ್ಲಿ ನಾವು ಮಧ್ಯಾಹ್ನ ಲಂಚ್ಗೆ ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನೋಡಿ, ನಾನಿಲ್ಲಿ ನಾವೇನು ಅನ್ನೋದು ಪಡ್ಡು ಅಂತೀವಿ ನಾವು ಮನೇಲಿ. ನೋಡಿ, ಈ ರೀತಿ ಕಲಿಸ್ಕೊಂಡಿರೋ ಹಿಟ್ಟನ್ನು ಚೆನ್ನಾಗಿ ಪ್ಯಾನ್ಗೆ ಆಯಿಲ್ ಹಾಕಿ ಚಿಕ್ಕದಾಗಿ ಸ್ವಲ್ಪವಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎರಡು ಸೈಡು. ವಿಡಿಯೋ ಎಲ್ಲ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಿರೋ ಸಿಚುವೇಷನಲ್ಲಿ ಯೂಟ್ಯೂಬ್ ಅನ್ನೋದನ್ನು ನಾನು ಜೀವನದಲ್ಲಿ ಒಂದು ಭಾಗವಾಗಿ ಮಾಡ್ಕೊಂಡಿದ್ದೀನಿ. ಅದು ಯಾಕಪ್ಪ ಅಂತಂದರೆ ನೆಕ್ಸ್ಟ್ ಮುಂದೆ ಬರುವ ಎಲ್ಲ ವೀಡಿಯೋಗಳಲ್ಲಿ ಹೇಳ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾಕಪ್ಪ ಅಂತಂದರೆ ನನ್ನ ಜೀವನದಲ್ಲಿ ನಡಿಬಾರ್ದ ಒಂದು ದುರಂತ ನಡೆದಿದೆ. ಅದು ಹೇಳ್ಬಾರ್ದು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊತೀನಿ. ನಿಮ್ಮ ಹತ್ರ ಹೇಳ್ಕೊಂಡೇ ಇರೋದಿಲ್ಲ. ನೋಡಿ, ಈ ರೀತಿ ಇನ್ನೊಂದು ಸೈಡ್ ಟರ್ನ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ಅನ್ನೋದು ರೆಡಿ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ನಾನು ಮಧ್ಯಾಹ್ನದ ಲಂಚ್ಗೆ ನಾನು ಬೇಳೆ ಸಾರು ಮತ್ತು ಸೈಡ್ ಡಿಶ್ ಆಗಿ ಆಲೂ ಫ್ರೈಯನ್ನು ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ತೊಗೊಂಡು ಅದಕ್ಕೆ ನಮಗೆ ಎಷ್ಟು ಬೇಕು ಒಂದು ಗ್ಲಾಸಿಂದ 1.5 ಗ್ಲಾಸ್ ಬೇಳೆ ತೊಗೊಂಡು ಮುಂಚೆನೇ ನಾನು ನೆನೆಸಿಟ್ಟಿದ್ದೆ ತೊಳೆದು. ಇದಕ್ಕೆ 2 3 ವಿಜಿಲ್ ಹಾಕ್ಕೊಂಡು ಬೇಳೆನ ಕುದಿಸಿಟ್ಕೋಬೇಕು. ನಂತರ ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ನೆನೆಸಿ ಸೈಡಿಗೆ ಇಟ್ಕೋಬೇಕು. ನಂತರ ನೋಡಿ, ಇಲ್ಲಿ ಬ್ರೇಕ್ಫಾಸ್ಟ್ ಅಂತ ರೆಡಿಯಾಗಿದೆ. ಮಕ್ಕಳಿಗೆ ಹಾಕ್ಕೊಟ್ರೆ ಮಕ್ಕಳು ತಿಂದು ಸ್ಕೂಲ್ಗೆ ಅಥವಾ ಕಾಲೇಜಿಗೆ ರೆಡಿ ಆಗ್ತಾರೆ. ಮತ್ತು ಸೈಡ್ ಡಿಶ್ ಆಗಿ ನಾನು ಆಲೂ ಫ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿ ಚಿಕ್ಕದಾಗಿ ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಆಲೂಗಡ್ಡೆ ಅನ್ನೋದು. ನಾನಿಲ್ಲಿ ಬೇಳೆ ಸಾರಿಗೆ ಸಹ ಆನಿಯನ್ನು ಟೊಮೊಟೊ ಅನ್ನೋದು ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 2 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ಇದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಫ್ರೈ ಆಗೋಕ್ಕೆ. ಇದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣ ಉರಿಯಲ್ಲಿ ಇದು ಫ್ರೈ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ಖಾರ ಹಾಕಿರ್ತೀವಲ್ಲ, ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಎಲ್ಲ ಫ್ರೈ ಮಾಡಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಚಿಕ್ಕದಾಗಿ ಕಟ್ ಮಾಡಿರುವಂಥ ಆಲೂಗಡ್ಡೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು.
ನೋಡಿ ಈ ಥರ ಫ್ರೈ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ ನಾನು ಆವಾಗಲೇ ಕುಕ್ಕರಲ್ಲಿ ಬೇಳೆ ಬೇಯಿಸೋಕ್ಕೆ ಇಟ್ಟಿದ್ನಲ್ಲ, ಇದು ರೆಡಿಯಾಗಿದೆ. ಬೇಳೆಯಲ್ಲಿರೋ ನೀರನ್ನು ತೆಗೆದು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ನಂತರ ಅದಕ್ಕೆ ನೆನೆಸಿಟ್ಟಿರುವಂಥ ಹುಣಸೆ ರಸನ ಅದಕ್ಕೆ ಸೇರಿಸ್ಕೋಬೇಕು ನಾವು ಫಸ್ಟಾಗಿ. ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಮಧ್ಯ ಮಧ್ಯದಲ್ಲಿ ಇದು ಆಲೂ ಫ್ರೈಯನ್ನು ಸ್ವಲ್ಪ ಫ್ರೈ ಅನ್ನೋದು ಕಲಿಸ್ತಾ ಇರಬೇಕು, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸಣ್ಣ ಉರಿಯಲ್ಲಿ ಇಟ್ಟಿರೋದ್ರಿಂದ ನಮ್ಗೆ ಟೆನ್ಷನ್ ಇರಲ್ಲ, ಮತ್ತು ಮೇಲೆ ಇರೋ ಆಲೂಗಡ್ಡೆಯಲ್ಲಿ ಫ್ರೈ ಆಗ್ತದಂತ ಕಲಿಸ್ಕೋಬೇಕು ಅದನ್ನು. ನೋಡಿ ನಾನು ಇಲ್ಲಿ ಹುಣಸೆ ರಸನ ಅದಕ್ಕೆ ಸೇರಿಸ್ಕೊಂಡು ಕಟ್ ಮಾಡಿರುವಂಥ ಟೊಮೊಟೊ ಮತ್ತು ಆನಿಯನ್ ಅದಕ್ಕೆ ಕಲಿಸ್ಕೊಂಡು ನಂತರ ಕಡಾಯಿಂದ ಸ್ಟವ್ ಮೇಲೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ ಇದು ಚಿಕ್ಕದಾಗಿರೋದ್ರಿಂದ ಈ ಕಡೆ ಬೇಳೆ ಸಾರಿಗೆ ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ಹಿಂಗೆ ಮಾಡೋದ್ರಿಂದ ನಮಗೆ ಕೆಲಸ ಅನ್ನೋದು ಬೇಗ ಆಗುತ್ತೆ ಮತ್ತು ವರ್ಕಿಂಗ್ ವುಮೆನ್ಸ್ಗೆ ಹೆಲ್ಪ್ ಆಗ್ತದೆ ಅಂತ ನನ್ನ ಭಾವನೆ. ಇದು ಹೆಲ್ಪ್ ಆಗ್ತದೆ ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ನಮಗೆ ಎಷ್ಟು ಸ್ಪೈಸಿ ಆಗಬೇಕು ಅನ್ನೋದು ನೋಡಿಕೊಂಡು ಅಚ್ಕಾರದ ಪುಡಿಯನ್ನು ಸೇರಿಸ್ಕೋಬೇಕು. ನಂತರ ಉಪ್ಪು ಹಾಕಿ ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅನ್ನೋದು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಕುದಿಲಿಕ್ಕೆ ಬಿಡಬೇಕು. ಆ ಕುದಿಯೋ ಟೈಮಲ್ಲಿ ಬೇರೆ ಇನ್ನೂ ಕೆಲಸಗಳು ಇರ್ತಲ್ಲ, ಅದು ಮಾಡಿಕೊಂಡ್ರೆ ಕೆಲಸ ಅನ್ನೋದು ಬೇಗ ಮುಗಿದೋಗುತ್ತೆ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ನನಗೆ ಟಿಫನ್ ಟೈಮ್ ಆಗಿದೆ. ಇದು ಒಂದು ಕಡೆ ಆಲೂ ಫ್ರೈ, ಒಂದು ಕಡೆ ಬೇಳೆ ಸಾರನ್ನು ಇಟ್ಟು ನಾನು ಟಿಫನ್ ಮುಗಿಸ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನಮಗೆ ಇಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು. ಇದು ಚೆನ್ನಾಗಿ ಕುದಿಸ್ಕೊಂಡ್ರೆ ನಾವು ಸಾಂಬಾರು ಅನ್ನೋದು ಚೆನ್ನಾಗಿ ಬರುತ್ತೆ. ಕೆಲಸಗಳು ಬೆಳಗ್ಗೆ ಬೇಗ ಮುಗಿಬೇಕಂತಂದರೆ ನಾವು ಬ್ರೇಕ್ಫಾಸ್ಟ್ ಏನು ಮಾಡ್ಕೋಬೇಕು, ಲಂಚ್ಗೆ ಏನು ಪ್ರಿಪೇರ್ ಮಾಡಬೇಕು ಅನ್ನೋದು ಮುಂದೆನೇ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ನನ್ನ ಬ್ರೇಕ್ಫಾಸ್ಟ್ ಇಲ್ಲಿ ಇಷ್ಟಿದೆ. ನೋಡ್ತಾ ಇರ್ಬೋದು ಈ ಥರ ಕುದಲಿಕ್ಕೆ ಒಂದು ಕಡೆ ಆಲೂ ಫ್ರೈಗೆ ಇಟ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ನಂತರ ನಾನು ಕುತ್ಕೊಳ್ಳೋದಿಲ್ಲ. ಕಿಚನ್ ಕೆಲಸ ಏನಿದೆ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಮತ್ತೆ ಒಂದು ಸಲ ಕುತ್ಕೊಂಡಿದ್ದೀವಿ ಅನ್ಕೋ ಆ ಕೆಲಸ ಹಾಗೇ ಉಳಿದೋಗ್ಬಿಡುತ್ತೆ. ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ಈ ಥರ ರೆಡಿ ಆಗ್ತೈತೆ ಫ್ರೈ ಅನ್ನೋದು. ನೋಡಿ ಬೇಳೆ ಸಾರು ಅನ್ನೋದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಕುದಿಸ್ಕೊಳ್ಬೇಕು. ನಾವು ಬೇಳೆ ಸಾರಿಗೆ ಒಗ್ಗರಣೆ ಹಾಕುವಾಗ ಹಾಕೋಗಿನ ಒಂದು 10-15 ನಿಮಿಷ ಇರೋ ಅನ್ನೋಷ್ಟೊತ್ತಿಗೆ ನಾವು ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಸಾಂಬಾರು ಪುಡಿ ಹಾಕ್ಕೊಂಡು ಕುದಿಸ್ಕೊಂಡು ಮತ್ತೆ ಅದಕ್ಕೆ ಒಗ್ಗರಣೆ ಅನ್ನೋದು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ನಾವು. ನೋಡಿ ಈ ಥರ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಮಗೆ ಬೇಳೆ ಸಾರು ಅನ್ನೋದು ರೆಡಿ ಆಗಿದೆ ಅಂತಂದು ಗೊತ್ತಾಗುತ್ತೆ. ಇದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ಬೇಳೆ ಸಾರು ಅನ್ನೋದು ರೆಡಿ ಆಗ್ತೈತಿ. ಅಷ್ಟರೊಳಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಮಧ್ಯಾಹ್ನ ಅಷ್ಟೊತ್ತಿಗೆ ಮಕ್ಕಳು ಮನೆಗೆ ಬರ್ತಾರೆ. ಎಕ್ಸಾಮ್ಸ್ ಇದ್ದಾವಲ್ಲ, ಇವಾಗ ಮನೆಗೆ ಬರ್ತಾರೆ. ಆದ ಕಾರಣದಿಂದ ನಾನು ಅಕ್ಕಿ ತೊಳೆದು ಸೈಡ್ಗೆ ಇಟ್ಟಿದ್ದೀನಿ. ನನಗಿದೆಲ್ಲ ಮಾಡೋ ಅಷ್ಟೊತ್ತಿಗೆ 9ರಿಂದ 9:30 ಕೆಲಸ ಮುಗಿದೋಗುತ್ತೆ ನನಗೆ. ಈ 10 ಗಂಟೆಯಿಂದ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ಕೊತೀನಿ. ರೆಸ್ಟ್ ಮಾಡಿದ ತಕ್ಷಣ ನಾನು ಒಂದು ಹಾಫ್ ಆನ್ ಅವರೇ ಒಂದು ಸ್ಟ್ರಾಂಗಾಗಿ ಟೀ ಕುಡಿದು ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಬೇರೆ ಕೆಲಸ ಅಂದರೆ ಏನಿಲ್ಲ, ನಾನು ಗೊತ್ತಿರೋ ಹಾಗೆ ಸ್ಟಿಚಿಂಗ್ ಕೆಲಸಗಳು ಇರುತ್ತೆ. ತಾವೆಲ್ಲ ಅನ್ಕೋಬೋದು
ಏನಪ್ಪ 10 ಗಂಟೆ 10:30 ಎಲ್ಲ ಕೆಲಸ ಮುಗಿಸ್ಕೊಂಡು ಏನು ಮಾಡ್ತಾರೆ ಅಂತಂದು ನನಗೆ ಸ್ಟಿಚಿಂಗ್ ಕೆಲಸಗಳು ಇರುತ್ತೆ. ನಾನು ಬೇರೆಯವ್ರ ಬಟ್ಟೆ ಸಹ ಸ್ಟಿಚಿಂಗ್ ಮಾಡ್ತೀನಿ. ಆದ ಕಾರಣದಿಂದ ನಾನು ಬೇಗ ಕೆಲಸ ಮುಗಿಸ್ಕೊಂಡು ಸ್ಟಿಚಿಂಗಿಗೆ ಕೂಡ್ತೀನಿ ನಾನು. ನೋಡಿ, ಇದು ದುರ್ಗಮ್ಮ ಗುಡಿಯಲ್ಲಿ ನವರಾತ್ರಿ ಇರೋದ್ರಿಂದ ಈ ಥರ ಅಲಂಕಾರವಾಗಿ ಮಾಡ್ಕೊಂಡಿದ್ದಾರೆ. ಮೊನ್ನೆ ದೇವಸ್ಥಾನಕ್ಕೆ ಹೋಗಿರುವಾಗ ನನಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಪ್ರೀತಿಯಿಂದ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.